ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಹಿನ್ನೆಲೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಬೆಂಬಲಿಗರು ಸಾವಿರಾರು ಕಾರ್ಯಕರ್ತರೊಡನೆ ಪ್ರತಿಭಟನೆಗೆ ಭಾಗಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಕ್ರಮ ಮತದಾರರ ಪಟ್ಟಿಯ ವಿರುದ್ಧ ಎಐಸಿಸಿ ಮುಖ್ಯಸ್ಥ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದು, ಪ್ರತಿಭಟನೆಯಲ್ಲಿ ಶಿಡ್ಲಘಟ್ಟದಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೈ ಕಾರ್ಯಕರ್ತರು 50ಕ್ಕೂ ಹೆಚ್ಚು ಬಸ್ಸು ಹಾಗೂ ಕಾರುಗಳ ಮುಖಾಂತರ ಹೊರಟರು. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗೌಡನಹಳ್ಳಿ ಮಂಜುನಾಥರವರು, ಕೇಂದ್ರದ ಬಿಜೆಪಿ ಸರ್ಕಾರವು ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ನಕಲಿ ಮತದಾರರ ಪಟ್ಟಿ ತಯಾರಿಸಿ ಚುನಾವಣೆಯಲ್ಲಿ ಅಕ್ರಮ ಗೆಲುವು ಸಾಧಿಸುತ್ತಿರುವುದರ ವಿರುದ್ಧ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ದೇಶಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ರಾಜ್ಕುಮಾರ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್, ದೇವರಾಜ್, ಸಾದಿಕ್, ದಾಮೋದರ್, ರಾಮಾಂಜಿ, ಬಳವನಹಳ್ಳಿ ಮೂರ್ತಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಕೆಲಸ ಮಾಡೋಂಥ ಚುನಾವಣಾ ಆಯೋಗ ಎಲ್ಲ ಒಂದು ರೀತಿ ಒಂದು ಪಕ್ಷದ ಪರವಾಗಿ ಒಂದಷ್ಟು ಪಕ್ಷಕ್ಕೆ ನಿಷ್ಠೆ ಆಗೋಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಮತದಾರರ ಪಟ್ಟಿಯಲ್ಲಿ ಲೋಪದೋಷವನ್ನು ಸರಿಪಡಿಸದೆ ಮತದಾನದ ವೇಳೆಯಲ್ಲೂ ಸಹ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದೆ. ಇವೆಲ್ಲ ಏನು ಜವಾಬ್ದಾರಿ ಚುನಾವಣೆ ನಡೀಬೇಕಿತ್ತು ಆ ಹಂತದಲ್ಲಿ ಆಗಿಲ್ಲ. ಸಾಕಷ್ಟು ಮತಗಳನ್ನ ಒಬ್ಬ ವ್ಯಕ್ತಿ 4 ಕಡೆ 5 ಕಡೆ ಇರೋಂಥದ್ದು ಮತ್ತು ಹಲವಾರು ಲೋಪದೋಷಗಳು ಇದನ್ನು ಮತ್ತು ಎಂಥದ್ದು ಸಹ ಒಂದಷ್ಟು ಆಡಳಿತಾಧಿಕಾರಿಗಳೆಲ್ಲ ರಕ್ತ ಆಗ್ತಾ ಇರುತ್ತೆ. ಇದೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ಬೇಕು. ಮತ್ತು ಈ ದೇಶದ ಸಂವಿಧಾನಕ್ಕೆ ಎಲ್ಲ ಅನುಕೂಲ ಆಗುವಂಥ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ನಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆ ಆಗಿರುವಂಥದ್ದನ್ನು ಕೋರ್ಕೊಂಡು ಶಿಡ್ಲಘಟ್ಟ ತಾಲೂಕಿನಿಂದ ನಮ್ಮ ಪುಟ್ಟು ಆಂಜಿನಪ್ಪನವ್ರ ನಾಯಕತ್ವದಲ್ಲಿ ಸಿದ್ದರ ಮುನಿಯಪ್ಪ ಅವರ ನಾಯಕತ್ವದಲ್ಲಿ ನಾವೊಂದು 4-5 ಸಾವಿರ ಜನ ಒಂದು 100 ಬಸ್ಸನ್ನು ಮಾಡಿಕೊಂಡು ಇವತ್ತು ರಾಹುಲ್ ಗಾಂಧಿ ಅವರ ಏನು ಈ ಮತದಾರರ ಪಟ್ಟಿ ಅಕ್ರಮವಾಗಿ ಏನೇನು ನಿಂತಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರು, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಪುಟ್ಟು ಆಂಜಿನಪ್ಪನವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಹೋಗಿ ನಾವು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಾವೆಲ್ಲರನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿ ಪರವಾಗಿ ನಾವೆಲ್ಲ ಪ್ರತಿಭಟನೆಗೆ ಶಿಡ್ಲಘಟ್ಟ ತಾಲೂಕಿನಿಂದ ಎಲ್ಲ ಹೋಗ್ತಾ ಇದ್ದೀವಿ. ಸರ್, ಪುಟ್ಟು ಆಂಜಿನಪ್ಪ ಅವರ ನೇತೃತ್ವದಲ್ಲಿ ಇಷ್ಟೊಂದು ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ, ಬಟ್ ಯಾವ ಥರ ಅಲ್ಲಿ ಇದು ಮಾಡ್ತಿದ್ದಾರೆ ಅಂತ ನಮ್ಮ ನಾಯಕರು ಯಾವ ಥರ ಹೋಗ್ತಾರೆ ಅದ್ರ ಬಗ್ಗೆ ನಾವು ಹೋಗ್ಬೇಕಲ್ಲ. ನಮ್ಮ ನಾಯಕರು ಯಾವ ಇದ್ರೊಳಗೆ ಹೋಗ್ತಾ ಇದ್ರೆ ನಾವು ಅವ್ರ ಜೊತೆ ಹೋಗ್ತಾ ಇರ್ತೀವಿ. ನಮ್ಮ ಶಿಡ್ಲಘಟ್ಟ ತಾಲೂಕಿನೊಳಗೆ ಅಷ್ಟೇ, ಪಕ್ಕದೊಳಗೂ ನಮ್ಮ ಚಿಂತಾಮಣಿ ಸುಧಾಕರ್ ಅವರ ನೇತೃತ್ವದಲ್ಲೂ ಅಷ್ಟೇ ಅವ್ರು ಯಾವ ಥರ ಹೇಳಿದ್ರೆ ಆ ಥರ ನಾವು ಹೋಗ್ತಾ ಇರ್ತೀವಿ. ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರೋದು ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ದೇಶದಲ್ಲಿ ನಾವು ಏನಾದರೂ ಒಂದು ಕಾಪಾಡಬೇಕಂದ್ರೆ ಮುಖ್ಯವಾಗಿ ಪ್ರಜಾಪ್ರಭುತ್ವ ಕಾಪಾಡಬೇಕು. ಮತ್ತು ಅಂಥ ಪ್ರಜಾಪ್ರಭುತ್ವದಲ್ಲಿ ಈ ಥರ ಗೋಲ್ಮಾಲ್ ನಡೆದು ಕಳ್ತನ ಮತದಾನ ಮತ್ತು ನಕಲಿ ಪಟ್ಟಿಗಳು ಇವೆಲ್ಲ ನೋಡ್ತಾ ಇದ್ದರೆ ತುಂಬ ನಮ್ಮ ಪ್ರಜಾಪ್ರಭುತ್ವ ಏನಾಗುತ್ತೋ, ನಮ್ಮ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಎಲ್ಲಿಗೆ ಹೋಗುತ್ತೋ ಅನ್ನೋ ಒಂದು ಆತಂಕ ಇದೆ. ಈ ಆತಂಕದ ಬಗ್ಗೆ ನಮ್ಮ ಪುಟ್ಟಣ್ಣ ನೇತೃತ್ವದಲ್ಲಿ ಒಂದು ಶಿಡ್ಲಘಟ್ಟ ಜನರೆಲ್ಲ ಸೇರಿ ಸುಮಾರು ಒಂದು 5,000 ಜನ ಹೋಗಿ ರಾಹುಲ್ ಗಾಂಧಿ ಜೊತೆ ಕೈ ಜೋಡಿಸಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಪಾಲ್ಗೊಳ್ತಾ ಇದ್ದೀವಿ. ಅದು ಮುಖ್ಯವಾಗಿ ನಮ್ಮ ಪುಟ್ಟಣ್ಣ ನೇತೃತ್ವದಲ್ಲೆಲ್ಲ ನಾವು ಹೊಂದಿರೋದು ತುಂಬ ನಮ್ಮ ಹೆಮ್ಮೆ ವಿಷಯ ಆಗಿದೆ ಸರ್. ಪ್ರತಿಯೊಂದು ಸರಿನೂ ಶಿಡ್ಲಘಟ್ಟ ವಿಧಾನಸಭೆ ಪುಟ್ಟವರ ಒಂದು ಜನಸಂಖ್ಯೆ ಹೆಚ್ಚಾಗಿ ಹೋಗ್ತಾರೆ ಅಂತ ಮಾಹಿತಿ ಇದೆ ಸರ್. ಅವರು ಮಾಡುವಂಥ ಸಮಾಜ ಕಾರ್ಯಗಳು, ಅವರು ಜನರಲ್ಲಿ ಒಡನಾಟ, ಪ್ರತಿಯೊಬ್ಬರ ಕಷ್ಟಕ್ಕೆ ಸುಖಕ್ಕೆ ಆಗುವಂಥ ನೋಡ್ತಾ ಇದ್ದಾರೆ. ಅವರು ಯಾವುದೇ ಕಾರ್ಯಕ್ರಮ ಸಹ ಒಂದು ಮಾತು ಹೇಳಿದಾಗ ಅವ್ರ ಹಿಂದೆ ಸಾವಿರಾರು ಜನ ಬರೋ ಮಟ್ಟಿಗೆ ನಿಂತಿದ್ದಾರೆ. ಯಾಕಂದ್ರೆ ನಿಮಗೂ ಗೊತ್ತಿದೆ, ಕೊನೆ ಲಾಸ್ಟ್ ಟೈಮ್ ನಡೆದ ಚುನಾವಣೆಯಲ್ಲಿ ಅವರು ಬರೀ ಒಂದು ಕುಕ್ಕರ್ ಸಿಂಬಲ್ ಇಟ್ಕೊಂಡು ಎಷ್ಟು ಮತಗಳು ತೆಗೆದ್ರು ಅಂತ. ಅದು ಸುಮ್ಮನೆ ಬರಲ್ಲ ಸರ್. ಮತ್ತು ಜನರ ಪ್ರೀತಿ ಗಳಿಸಿದಂಥ ವ್ಯಕ್ತಿ ಮಾತ್ರ ಮಾಡೋಕ್ಕಾಗೋದು. ಅದು ನಮ್ಮ 224 ಕ್ಷೇತ್ರದಲ್ಲಿ ಇವತ್ತು ಸೋತಿರ್ಬೋದು. ಅವರು ಮಾಡುವಂಥ ಕೆಲಸ, ಅವ್ರ ಜನರಲ್ಲಿ ನಡ್ಕೊಳ್ಳೋ ವಿಧಾನ ಮತ್ತು ಜನರು ಕೊಡೋ ಪ್ರೀತಿ, ಅವ್ರಿಗಿರೋ ಕಮಿಟ್ಮೆಂಟ್ ಇದೆಲ್ಲ ಆ ಕ್ಷೇತ್ರ ಜನಕ್ಕೆ ಖಂಡಿತ ಅದು ಯಾರಿಗೂ ಸಿಗಲ್ಲ. ಅಂಥ ವ್ಯಕ್ತಿ ನಮ್ಮ ಜೊತೆ ಇರೋದು ನಮ್ಗೆ ಹೆಮ್ಮೆ. ಅಂಥ ನಾಯಕರ ಜೊತೆ ನಾವು ಕೈ ಜೋಡಿಸಿರೋ ನಮ್ಗೆ ತುಂಬ ಖುಷಿ ಇದೆ ಸರ್. ಮಂಜುನಾಥ್ ಅಂತ ಗೌಡನಹಳ್ಳಿ ಪಂಚಾಯತ್ ಸದಸ್ಯರು.